ಕಾವೇರಿ ನದಿಯ ಉಗಮ ಸ್ಥಾನ ತಲಕಾವೇರಿ ಅನ್ನೋದು ಎಲ್ಲರಿಗೂ ಗೊತ್ತು. ಅಲ್ಲಿ ಹುಟ್ಟಿ ಮುಂದೆ ಹರಿದು ಬಂದ ಕಾವೇರಿ ನದಿ ಹಲವಾರು ಉಪನದಿಗಳನ್ನು ಸೇರಿ KRSಗೆ ತಲುಪ್ತಾಳೆ. KRS ಜಲಾಶಯ ಭರ್ತಿ ಆದಮೇಲೆ ಹೆಚ್ಚುವರಿ ನೀರನ್ನು ಹೊರಬಿಟ್ಟಾಗ ಕಬಿನಿ ನದಿಯೊಂದಿಗೆ ಸೇರಿ ತನ್ನ ರೌದ್ರತೆಯನ್ನು ತಾಳ್ತಾಳೆ. ಬೆಟ್ಟ ಗುಡ್ಡ ಕಾಡು ಮೇಡುಗಳ ಮಧ್ಯ ಕ್ರಮಿಸಿ ಶಿವನ ಸಮುದ್ರದ ಹತ್ತಿರ ಕವಲೊಡೆದು ಅವಳಿ ಜಲಪಾತಗಳ ಸೃಷ್ಟಿಗೆ ಕಾರಣವಾಗ್ತಾಳೆ. ಕಾವೇರಿಯ ಎಡದಡದಲ್ಲಿ ಗಗನದೆತ್ತರದಿಂದ ಧುಮುಕಿ ಗಗನಚುಕ್ಕಿಯಾದರೆ ಬಲದಡದಲ್ಲಿ ಭರದಿಂದ ಹರಿದು ಭರಚುಕ್ಕಿಯಾಗಿ ಧುಮುಕ್ತಾಳೆ. ಈ ಎರಡೂ ಜಲಧಾರೆಗಳ ಭೋರ್ಗರೆತದ ದೃಶ್ಯವನ್ನು ನೋಡಲು ಎರಡು ಕಣ್ಣುಗಳೂ ಸಾಲದು. ಈ ಸೌಂದರ್ಯದ ಜತೆಗೆ ಶಿವನ ಸಮುದ್ರ ಇತಿಹಾಸದ ಪುಟದಲ್ಲಿಯೂ ಸಹ ತನ್ನ ಮುದ್ರೆಯನ್ನು ಒತ್ತಿದೆ. ಏಷ್ಯಾದಲ್ಲಿಯೇ ಪ್ರಪ್ರಥಮ ಜಲವಿದ್ಯುತ್ ಘಟಕವೆಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇಲ್ಲಿಂದ ಮೊದಲ ವಿದ್ಯುತ್ ಪ್ರಸರಣವಾಗಿದ್ದು ಕೋಲಾರದ KGFಗೆ. ನಂತರ ಬೆಂಗಳೂರು ಹಾಗೂ ಮೈಸೂರು ನಗರಗಳು ಕೂಡ ಬೆಳಕು ಕಂಡವು. ಬ್ರಿಟಿಷರು ಈ ಶಿವನ ಸಮುದ್ರ ವಿದ್ಯುತ್ ಉತ್ಪಾದನಾ ಘಟಕವನ್ನು ಬ್ಲಫ್ ಎಂಬ ಹೆಸರಿನಿಂದ ಕರೀತಿದ್ರು. ಇಂಥದೊಂದು ಅಭಿವೃದ್ಧಿಗೆ ಕಾರಣರಾದ ಆಗಿನ ಮೈಸೂರಿನ ಮಹಾರಾಜರಾದ ನಾಲ್ವಡಿ ಕೃಷ್ಣರಾಜ ಒಡೆಯರನ್ನು ನಾವಿವತ್ತಿನ ದಿನ ಸ್ಮರಿಸಬೇಕು. ಕಳೆದ ವಾರವಷ್ಟೇ ಕುಟುಂಬದೊಂದಿಗೆ ಒಂದು ದಿನದ ಪ್ರವಾಸ ಹೋದಾಗ ಸೆರೆ ಹಿಡಿದಿರುವ ದೃಶ್ಯಗಳಿವು. KRS ಜಲಾಶಯದಿಂದ ನೀರನ್ನು ಹೊರಬಿಟ್ಟಿರೋ ಕಾರಣ ಈ ಎರಡೂ ಜಲಪಾತಗಳು ಧುಮ್ಮಿಕ್ಕಿ ಹರಿಯುತ್ತಿವೆ. ಬೆಂಗಳೂರಿನಿಂದ ಕೇವಲ 130 ಕಿಲೋಮೀಟರ್ ದೂರದಲ್ಲಿರೋ ಈ ಸುಂದರ ತಾಣ ವಾರಾಂತ್ಯದ ಅತ್ಯುತ್ತಮ ಆಯ್ಕೆ ಅಂತ ಹೇಳ್ಬೋದು.